ಹಸು ಮತ್ತು ಮೇಕೆಯ ಸ್ಪರ್ಧೆ. ಕರ್ನಾಟಕದ ಒಂದು ಸುಂದರ ಹಳ್ಳಿಯಲ್ಲಿ ರಾಮಯ್ಯ ಎಂಬ ಪರಿಶ್ರಮಿ ರೈತನಿದ್ದ. ಅವನಿಗೆ ಸೀತಮ್ಮ ಎಂಬ ಹೆಂಡತಿ ಮತ್ತು ರವಿ ಗೀತಾ ಎಂಬ ಇಬ್ಬರು ಮಕ್ಕಳು. ಅವರ ಜೀವನ ಸರಳವಾದರೂ ಸಂತೋಷದಿಂದ ತುಂಬಿತ್ತು. ಮನೆಯ ಹಿಂದೆ ಹಸಿರು ಹೊಲಗಳು, ಮುಂದೆ ಚಿಕ್ಕ ತೋಟ, ಪಕ್ಕದಲ್ಲಿ ಗೋಶಾಲೆ, ಅದೇ ಅವರ ಸಂಪತ್ತು. ಆ ಗೋಶಾಲೆಯಲ್ಲಿ 2 ಮುಖ್ಯ ಪ್ರಾಣಿಗಳು ವಾಸಿಸುತ್ತಿದ್ದವು. ಗಂಗಾ ಎಂಬ ದೊಡ್ಡ ಬಿಳಿ ಹಸು ಮತ್ತು ಚಿನ್ನಿ ಎಂಬ ಚುರುಕು ಮೇಕೆ. ಗಂಗಾ ಶಾಂತ ಸ್ವಭಾವದ ಹಸು. ಪ್ರತಿದಿನ ಬೆಳಗ್ಗೆ ಅವಳು ಸಾಕಷ್ಟು ಹಾಲು ಕೊಡುತ್ತಿದ್ದಳು. ಆ ಹಾಲಿನಿಂದ ಸೀತಮ್ಮ ತುಪ್ಪ, ಮೊಸರು, ಪಾಯಸ ಮಾಡಿ ಕುಟುಂಬದವರಿಗೆ ಊಟ ಮಾಡುತ್ತಿದ್ದಳು. ಕೆಲವೊಮ್ಮೆ ಹಾಲನ್ನು ಮಾರಾಟ ಮಾಡಿ ಮನೆಯ ಖರ್ಚಿಗೆ ಸಹಾಯ ಮಾಡುತ್ತಿದ್ದರು. ಚಿನ್ನಿ ಮೇಕೆ ಚುರುಕು, ಆಟಗಾರ್ತಿ. ತೋಟದಲ್ಲಿರುವ ಕಳೆ ಗಿಡಗಳನ್ನು ತಿಂದು ತೋಟವನ್ನು ಸ್ವಚ್ಛವಾಗಿಡುತ್ತಿದ್ದಳು. ಕೆಲವೊಮ್ಮೆ ಅವಳು ಮನೆಗೆ ಬರುವ ಅತಿಥಿಗಳಿಗೆ ಮನರಂಜನೆಯಾಗುತ್ತಿದ್ದಳು. ಮಕ್ಕಳು ಅವಳ ಜತೆ ಆಟವಾಡುತ್ತಿದ್ದರು. ಒಂದು ದಿನ ಬೆಳಗ್ಗೆ ಗಂಗಾ ಗರ್ವದಿಂದ ಹೇಳಿತು, ಚಿನ್ನಿ, ನೀನು ದಿನವಿಡೀ ಅಲ್ಲಿ ಇಲ್ಲಿ ಓಡಾಡುತ್ತೀಯಲ್ಲ, ಆದ್ರೆ ನಾನೇ ಈ ಮನೆಯ ನಿಜವಾದ ಸಹಾಯಕಿ. ನನ್ನ ಹಾಲಿಲ್ಲದೆ ಇವರ ಜೀವನವೇ ಸಾಗುವುದಿಲ್ಲ. ಚಿನ್ನಿ ಸ್ವಲ್ಪ ಕೋಪದಿಂದ ಉತ್ತರಿಸಿತು, ಅಯ್ಯೋ ಗಂಗಾ, ನಿನ್ನ ಹಾಲು ಮುಖ್ಯವೇ ಸರಿ, ಆದ್ರೆ ನಾನಿಲ್ಲದಿದ್ರೆ ತೋಟವನ್ನೆಲ್ಲ ಕಳೆ ಗಿಡಗಳು ಆವರಿಸಿಬಿಡುತ್ತವೆ. ರೈತನಿಗೆ ನಾನು ಕೂಡ ಅಷ್ಟೇ ಮುಖ್ಯ. ಈ ಮಾತು ಕೇಳಿ ಗಂಗಾ ನಕ್ಕಿತು. ನಿನ್ನ ಕೆಲಸ ಅಷ್ಟೇನೂ ದೊಡ್ಡದಿಲ್ಲ ಎಂದಳು. ಚಿನ್ನಿಗೆ ತುಂಬಾ ಬೇಸರವಾಯಿತು. ಒಂದು ದಿನ ನಾನು ನನ್ನ ಕೆಲಸ ನಿಲ್ಲಿಸಿದರೆ ನಿನಗೆ ಗೊತ್ತಾಗುತ್ತದೆ ಎಂದಳು. ಆ ದಿನದಿಂದ ಅವೆರಡರ ನಡುವೆ ಶೀತಲ ಯುದ್ಧ ಶುರುವಾಯಿತು. ಮಾತಾಡುವುದೇ ಕಡಿಮೆಯಾಯಿತು. ಇತರ ಪ್ರಾಣಿಗಳು, ಬಂಗಾರು ಎಂಬ ನಾಯಿ, ಕೋಗಿಲೆ, ಕೋಳಿಗಳು ಇದನ್ನು ನೋಡಿ ಆಶ್ಚರ್ಯಪಟ್ಟವು. ಸಂಕಷ್ಟದ ದಿನ. ಕೆಲವು ದಿನಗಳ ನಂತರ ಹಳ್ಳಿಯಲ್ಲಿ ಭಾರೀ ಮಳೆ ಬಂತು. ಹೊಲಗಳಲ್ಲಿ ನೀರು ತುಂಬಿತು. ಒಂದು ರಾತ್ರಿ ಮಿಂಚು ಗುಡುಗು ಜೋರಾಗಿತ್ತು. ಆ ಸಮಯದಲ್ಲಿ ತೋಟದ ಬೇಲಿ ಕುಸಿದು ಬಿತ್ತು. ಬೆಳಿಗ್ಗೆ ರೈತ ಅದನ್ನು ಗಮನಿಸಲಿಲ್ಲ. ಚಿನ್ನಿ ಆ ಬೇಲಿಯಿಂದ ಹೊರಗೆ ಹೋಗಿ ತೋಟದ ಅಂಚಿನ ಗಿಡಗಳನ್ನು ತಿಂದುಬಿಟ್ಟಳು. ಆದ್ರೆ ಅಲ್ಲಿ ಒಂದು ಆಳವಾದ ಹೊಂಡ ಇತ್ತು. ಮಳೆ ನೀರಿನಿಂದ ತುಂಬಿಕೊಂಡಿದ್ದ ಆ ಹೊಂಡದಲ್ಲಿ ಚಿನ್ನಿ ಜಾರಿಬಿತ್ತು. ಮೇ ಮೇ ಎಂದು ಕೂಗತೊಡಗಿತು. ಗೋಶಾಲೆಯೊಳಗಿದ್ದ ಗಂಗಾ ಆ ಕೂಗು ಕೇಳಿತು. ಮೊದಲು ಆಕೆ ಅವಳು ಯಾವಾಗಲೂ ಜಗಳ ಮಾಡುತ್ತಾಳೆ, ಈಗ ಸಹಾಯ ಬೇಡವಿರಬಹುದು ಎಂದುಕೊಂಡಳು. ಆದ್ರೆ ಚಿನ್ನಿಯ ಕೂಗು ಹೆಚ್ಚಾಗುತ್ತಿತ್ತು. ಅವಳ ಧ್ವನಿಯಲ್ಲಿ ಭಯ ಸ್ಪಷ್ಟವಾಗಿತ್ತು. ಗಂಗಾಳ ಹೃದಯ ಮೃದುವಾಯಿತು. ಇದು ಜಗಳದ ಸಮಯವಲ್ಲ ಎಂದುಕೊಂಡಳು. ಅವಳು ಜೋರಾಗಿ ಅಂಬೆಂದು ಕೂಗತೊಡಗಿತು. ಆ ಶಬ್ದ ಕೇಳಿ ಬಂಗಾರು ನಾಯಿ ಓಡಿಬಂದಿತು. ಬಳಿಕ ರೈತನ ಮಕ್ಕಳು ಹೊರಗೆ ಬಂದರು. ಅವರು ಹೊಂಡದ ಬಳಿ ಹೋಗಿ ಚಿನ್ನಿಯನ್ನು ನೋಡಿ ಬೆಚ್ಚಿಬಿದ್ದರು. ತಕ್ಷಣ ಕೈಯನ್ನು ತಂದು ಎಲ್ಲರೂ ಸೇರಿ ಚಿನ್ನಿಯನ್ನು ಹೊರಗೆಳೆದರು. ಚಿನ್ನಿ ನಡುಗುತ್ತಿತ್ತು. ಗಂಗಾ ಅವಳತ್ತ ಕಾಳಜಿಯಿಂದ ನೋಡಿತು. ಕ್ಷಮಿಸು ಚಿನ್ನಿ ಎಂದಳು ಗಂಗಾ. ನಿನ್ನನ್ನು ನಾನು ಕಡಿಮೆ ಅಂದಿದ್ದೆ, ಆದ್ರೆ ನಿನ್ನ ನೋವು ನೋಡಿದಾಗ ನನಗೆ ತುಂಬಾ ಬೇಸರವಾಯಿತು. ಚಿನ್ನಿಯ ಕಣ್ಣಿನಲ್ಲಿ ಕಣ್ಣೀರು ತುಂಬಿತು. ನಾನೂ ತಪ್ಪು ಮಾಡಿದ್ದೇನೆ ಗಂಗಾ, ನಾವು ಜಗಳ ಮಾಡಬಾರದಿತ್ತು. ಮತ್ತೊಂದು ಪರೀಕ್ಷೆ. ಆ ಘಟನೆ ಬಳಿಕ ಅವೆರಡೂ ಮತ್ತೆ ಸ್ನೇಹಿತರಾದವು. ಆದ್ರೆ ಅವರ ಸ್ನೇಹವನ್ನು ಮತ್ತೊಮ್ಮೆ ಪರೀಕ್ಷಿಸುವ ಘಟನೆ ಎದುರಾಯಿತು. ಒಂದು ದಿನ ರೈತ ರಾಮಯ್ಯಗೆ ತೀವ್ರ ಜ್ವರ ಬಂತು. ಅವನು ಹೊಲಕ್ಕೆ ಹೋಗಲಾರದೆ ಹಾಸಿಗೆಯಲ್ಲೇ ಇದ್ದನು. ಮನೆಗೆ ಆದಾಯ ಕಡಿಮೆಯಾಯಿತು. ಆ ಸಮಯದಲ್ಲಿ ಗಂಗಾ ಪ್ರತಿದಿನ ಹೆಚ್ಚು ಹಾಲು ಕೊಡತೊಡಗಿತು. ಸೀತಮ್ಮ ಅದನ್ನು ಮಾರಾಟ ಮಾಡಿ ಔಷಧಿ ತಂದಳು. ಇದೇ ಸಮಯದಲ್ಲಿ ತೋಟದಲ್ಲಿ ಕಳೆ ಗಿಡಗಳು ಹೆಚ್ಚಾಗಿದ್ದವು. ಚಿನ್ನಿ ದಿನಪೂರ್ತಿ ಅವುಗಳನ್ನು ತಿಂದು ತೋಟವನ್ನು ಉಳಿಸಿತು. ತೋಟದಲ್ಲಿ ಬೆಳೆದ ತರಕಾರಿಗಳನ್ನು ಮಾರಾಟ ಮಾಡಿ ಮನೆಯ ಖರ್ಚು ಸಾಗಿತು. ಕೆಲವು ವಾರಗಳ ಬಳಿಕ ರಾಮಯ್ಯ ಗುಣಮುಖನಾದ. ಅವನು ಗೋಶಾಲೆಗೆ ಬಂದು ಗಂಗಾ ಮತ್ತು ಚಿನ್ನಿಯ ತಲೆ ತಟ್ಟಿ ಹೇಳಿದರು, ನೀವಿಬ್ಬರೂ ನನ್ನ ಕುಟುಂಬದ ಭಾಗಗಳು. ಒಬ್ಬರ ಸಹಾಯವಿಲ್ಲದೆ ಮತ್ತೊಬ್ಬರ ಕೆಲಸ ಸಂಪೂರ್ಣವಾಗುವುದಿಲ್ಲ. ಹಸು ಹಾಲಿನಿಂದ ಮನೆ ಸಾಗುತ್ತದೆ, ಮೇಕೆ ತೋಟ ಕಾಪಾಡುತ್ತದೆ. ನಿಮ್ಮ ಒಗ್ಗಟ್ಟೇ ನಮ್ಮ ಬಲ. ಆ ಮಾತು ಕೇಳಿ ಗಂಗಾ ಮತ್ತು ಚಿನ್ನಿಗೆ ಹೆಮ್ಮೆ ಬಂತು. ಆದರೆ ಅದು ಗರ್ವದ ಹೆಮ್ಮೆಯಲ್ಲ, ಒಗ್ಗಟ್ಟಿನ ಹೆಮ್ಮೆ. ಹೊಸ ನಿರ್ಧಾರ. ಆ ದಿನದಿಂದ ಗಂಗಾ ಮತ್ತು ಚಿನ್ನಿ ಒಬ್ಬರನ್ನೊಬ್ಬರು ಪ್ರೋತ್ಸಾಹಿಸುತ್ತಿದ್ದವು. ಗಂಗಾ ಹೇಳುತ್ತಿತ್ತು, ಚಿನ್ನಿ, ನಿನ್ನಿಂದ ತೋಟ ಹಸಿರಾಗಿರುತ್ತದೆ. ಚಿನ್ನಿ ಹೇಳುತ್ತಿತ್ತು, ಗಂಗಾ, ನಿನ್ನ ಹಾಲಿನಿಂದ ಮನೆ ಸಂತೋಷವಾಗಿರುತ್ತದೆ. ಹಳ್ಳಿಯ ಇತರ ಪ್ರಾಣಿಗಳಿಗೂ ಇವರ ಸ್ನೇಹ ಮಾದರಿಯಾಯಿತು. ಬಂಗಾರು ನಾಯಿ ಹೇಳಿತು, ಜಗಳಕ್ಕಿಂತ ಸ್ನೇಹವೇ ಉತ್ತಮ. ಹಳ್ಳಿಯಲ್ಲಿ ಮತ್ತೆ ಶಾಂತಿ ನೆಲೆಸಿತು. ರಾಮಯ್ಯನ ಕುಟುಂಬ ಸಂತೋಷದಿಂದ ಬದುಕಿತು. ಗಂಗಾ ಮತ್ತು ಚಿನ್ನಿ ಒಂದೇ ಗೋಶಾಲೆಯಲ್ಲಿ ಒಗ್ಗಟ್ಟಿನಿಂದ ಜೀವನ ಸಾಗಿಸಿದವು. ಪಾಠ. ಪ್ರತಿಯೊಬ್ಬರಿಗೂ ತಮ್ಮದೇ ಆದ ಮಹತ್ವವಿದೆ.
ಒಗ್ಗಟ್ಟಿನಿಂದ ಕೆಲಸ ಮಾಡಿದರೆ ಎಲ್ಲಾ ಸಂಕಷ್ಟಗಳನ್ನು ಜಯಿಸಬಹುದು. ಒಗ್ಗಟ್ಟಿನಲ್ಲಿ ಶಕ್ತಿಯಿದೆ.